ಎಲ್ಲರಿಗೂ ನಮಸ್ಕಾರ. ನಾನು ಈಗ ನಿಂತಿರುವಂತದ್ದು ಮಹಾಲಿಂಗೇಶ್ವರ ದೇವಸ್ಥಾನದ ದೇವಮಾರ್ಗದ್ದೆಯಲ್ಲಿ. ಇವತ್ತು ಸೋಮವಾರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಎಲ್ಲ ಇರ್ತದೆ. ಸೋಮವಾರ ಅಂತ ಹೇಳಿದ್ರೆ ಪುತ್ತೂರಿನವರಿಗೆ ತುಂಬಾ ಸ್ಪೆಷಲ್. ಹಿಂದೆ ಕಾಣ್ತಿರೋದು ದೇವಸ್ಥಾನ. ಫೈನಲ್ ನಾನಿಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಬೀರಮಲೆ ಗುಡ್ಡೆ ಇಲ್ಲಿಗೆ ರೀಚ್ ಆಗಿದ್ದೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಕೂಡ ಉಂಟು. ಇಲ್ಲಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ವಿವೇಕಾನಂದ ಕಾಲೇಜಿಗೆ ಬರುವವರು. ಅಂಡ್ ಇವತ್ತು ಈಗ ನಾನು ಇಲ್ಲಿಗೆ ರೀಚ್ ಆದದ್ದು ಸಾಧಾರಣ ಒಂದು 11 ಗಂಟೆ ಈಗ ಆಗಿದೆ. 11 ಗಂಟೆ ಆದ್ರೆ ಕೂಡ ನಿಮ್ಗೆ ವೆದರ್ ನೋಡ್ಬೋದು ಇಲ್ಲಿ ಹೇಗೆ ಉಂಟು ಅಂತ ಹೇಳಿದ್ರೆ, ಇವತ್ತು ಸತ್ಯ ತುಂಬಾ ಮೋಡ ಫುಲ್ ಕವಿದಿದೆ. ತುಂಬಾ ಒಂದು ಬೆಳಿಗ್ಗಿನ ಜಾವ ಆ ಟೈಪ್ ಇದು ಫೀಲ್ ಆಗ್ತಾ ಉಂಟು. ಬೆಳಿಗಿನ ಜಾವ ಅಲ್ಲದಿದ್ರು ಒಂದು 8 ಗಂಟೆಗೆಲ್ಲ ಈ ತರ ಇರ್ಬೋದೇನು. ಸೊ ಇವತ್ತು ಫುಲ್ ಎಂತ ಹೇಳುದು, ಮೋಡ ಫುಲ್ ಕವಿದ ಕಾರಣ ಈ ತರ ಒಂದು ವೆದರ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ ಕಾಣ್ತದೆ. ಎಲ್ಲಿ? ಓಹ್, ನೀವಾ? ನಿಮ್ಮ ಅಮ್ಮನ ಪಿಂಡ. ಸೊ ಗೈಸ್, ಎಸ್, ನಾನು ಸ್ವಲ್ಪ ಇಲ್ಲಿ ಈಚೆ ಒಂದು ಗಾಡಿ ನಿಲ್ಲಿಸಿದ ಕಾರಣ ಇಲ್ಲಿ ಎಂಟ್ರಿ ಟಿಕೆಟ್ ಇದ್ದದ್ದು ಗೊತ್ತೇ ಆಗ್ಲಿಲ್ಲ. ಅಂಡ್ ಎಂಟ್ರಿ ಟಿಕೆಟ್ ಉಂಟು, ಯಾರು ಕೂಡ ಇಲ್ಲ ಅಂತ ಹೇಳಿ ಸೀದಾ ನುಗ್ಬೇಡಿ. 5 ವರ್ಷದೊಳಗಿನವರಾದ್ರೆ ಫ್ರೀಗೆ ಬರ್ಬೋದು. ನನ್ ಮೇಲೆ ಆಣೆ ಇಟ್ಟಳು. ಆದ್ರೆ ಬರ್ಬೇಕಾದ್ರೆ ಯಾರಾದ್ರೂ ದೊಡ್ಡವರನ್ನು ಕರ್ಕೊಂಡು ಬನ್ನಿ ಆಯ್ತಾ. 5 ರಿಂದ 14 ವರ್ಷಕ್ಕೆ 5 ರೂಪಾಯಿ, 14 ವರ್ಷದಿಂದ ಮೇಲಿನವರಿಗೆ 10 ರೂಪಾಯಿ. ಸೊ ಅಫೋರ್ಡೇಬಲ್. ಈಗಷ್ಟೇ ಫ್ರೆಶ್ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೇವೆ. ಸೊ ಫ್ರೀ ಅಲ್ಲ, ಟಿಕೆಟ್ ತಗೊಳ್ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಂಡ್ ಎಸ್, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೇನೆ. ಇಲ್ಲಿ ಅಲ್ಲಲ್ಲಿ ಗಿಡಗಳದ್ದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆಕ್ಚುಲಿ ಆ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ್ರೆ ಅಂತ ತಿಳಿದಿದೆ. ಆ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ ಕೂಡಲೇ ಅದೊಂದು URL ಅನ್ನು ಕೊಡ್ತದೆ. ಸೊ ಆ URL ಅನ್ನು ಫೆಚ್ ಮಾಡಿ ನಾವು ಅದನ್ನು ಹೋಗಿ ನಮ್ಮ ಬ್ರೌಸರ್ಗೆ ಏನಾದ್ರು ಹಾಕಿದ್ದೆ, ಸೊ ಅದರ ಬಗ್ಗೆ ಒಂದು ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ. ತುಂಬಾ ಒಂದು ವೆಬ್ ಪೇಜ್ ಓಪನ್ ಆಗ್ತದೆ. ಸೊ ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ಇಲ್ಲಿ ನೋಡ್ಬೋದು, ಎಕ್ಕದು ಗಿಡ ಎಲ್ಲ ಉಂಟು. ಇದಕ್ಕೆ ಎಂತದ ಇಂಗ್ಲಿಷ್ ಅಲ್ಲಿ ಎಂತ ಚೈನಾ ರೋಸ್ ಅಂತ ಹೇಳ್ತಾರಂತೆ. ಇಲ್ಲಿ ಟಪ್ ಟಿಪ್ ಹೂ ಅಂತ ನಾವು ಲೋಕಲ್ ಆಗಿ ಹೇಳುದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅದನ್ನಿಗೆ ಟಪ್ಪ ಮಾಡ್ಲಿಕ್ಕೆ ಆಗ್ತಿತ್ತು. ಮೊದ್ಲೆಲ್ಲ ನಾವು ಈ ಅಂಗನವಾಡಿಗೆ ಹೋಗುವ ಟೈಮಲ್ಲೆಲ್ಲ ಎಂತ ಹೇಳಿದ್ರೆ, ಅಂಗನವಾಡಿಗೆ ಹೋಗಿ ಅಂದ್ರೆ ಹೋಗುವಾಗ ಬರುವಾಗ ಯಾವಾಗಾದ್ರು, ಸೊ ಈ ರೋಡ್ ಸೈಡ್ ಎಲ್ಲ ಇಂತ ಎಕ್ಕದು ಗಿಡ ಎಲ್ಲ ತುಂಬಾ ಇರುದು. ಅದರಲ್ಲಿ ಅಂದ್ರೆ ಹೀಗೆ ಹೂವನ್ನು ಹೀಗೆ ಪ್ರೆಸ್ ಮಾಡಿದ್ರೆ ಟಪ್ಪ ಅಂತ ಹೇಳ್ತದೆ. ಸೊ ಇಲ್ಲಿ ಟಪ್ಪ ಮಾಡ್ಲಿಕ್ಕೆ ಆಗುದು. ಇಲ್ಲಿ ಟಪ್ಪ ಮಾಡಿದ್ರೆ ಅಲ್ಲಿ ಜನ ಇದ್ದಾರೆ ಟಪ್ಪ ಮಾಡ್ಲಿಕ್ಕೆ. ಸೊ ಯಾರು ಕೂಡ ಗಿಡವನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನಮ್ಮ ರೋಡ್ ಸೈಡ್ ಎಲ್ಲ ನಾವು ಚಿಕ್ಕದಿರುವಾಗ ಆದ್ರೆ ಅದು ವಿಷಯ ಬೇರೆ. ಸೊ ಈಗ ನಾವು ವಿ ಆರ್ ಗ್ರೋನ್ ಅಪ್ ಅಂಡ್ ವಿ ಆರ್ ಪ್ರೌಡ್ ಇಂಡಿಯನ್ಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾವು ಭಾರತದ ಸತ್ಪ್ರಜೆಗಳು. ಸೊ ನಾವು ನಮ್ಮ ಇಲ್ಲಿದ್ದು ಎಲ್ಲ ಏನು ಪಬ್ಲಿಕ್ ಪ್ರಾಪರ್ಟಿ ಏನಿದೆ ಅದನ್ನು ಉಳಿಸಬೇಕು, ಹಾಳು ಮಾಡಬಾರ್ದು. ಸೊ ರೋಡ್ ಸೈಡ್ ಎಕ್ಕದು ಗಿಡ ಇದ್ರೆ ಟಪ್ ಟಿಪ್ ಮಾಡ್ಬೋದು, ಎಂತ ಬೇಜಾರಿಲ್ಲ. ಸೊ ರೋಡ್ ಸೈಡ್ ಎಕ್ಕದು ಗಿಡ ಇದ್ರೆ ಟಪ್ ಟಿಪ್ ಮಾಡ್ಬೋದು, ಎಂತ ಬೇಜಾರಿಲ್ಲ. ಸೊ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದು ಜನಗಳಿಗೆ ಒಂದು ವಿಷಯ ರೀಚ್ ಆಗ್ಲಿ ಅಂತ ಹೇಳಿ ಮಾಡಿರುವಂತಹ ಪಾರ್ಕ್. ಸೊ ಇಲ್ಲಿ ಬಂದು ನಾವು ಅದನ್ನು ಮುಟ್ಟುದು ಹಾಳು ಮಾಡುದು ಅದೆಲ್ಲ ಒಳ್ಳೆ ವಿಷಯ ಅಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಫುಲ್ಲು ಏಕೇಶಿಯ ಗಿಡಗಳಿದ್ದಾವೆ. ಸೊ ಇದು ಮೇ ಬಿ ಇಷ್ಟು ಜಾಗ ಮಾತ್ರ ಕವರ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಡ್ ನಾನು ಫಸ್ಟ್ ಇಲ್ಲಿಗೆ ಬರ್ಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಸರ್ಚ್ ಮಾಡಿದೆ. ಸೊ ಇಲ್ಲಿ ಮೊದಲೆಲ್ಲ ಹುಲಿ ಎಲ್ಲ ಇತ್ತು ಅಂತ ಅದರಲ್ಲಿ ಬರ್ದಿತ್ತು. ಸೊ ಈಗೆಲ್ಲ ಇಲ್ಲ ಇಲ್ಲ ಅಂತ ನಂಗೆ ಸಹ ಗೊತ್ತಿಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಂಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಸೊ ಬ್ಲ್ಯಾಕ್ ಪೆಪ್ಪರ್ ಅಂತ ಬರ್ತಿದೆ. ಬ್ಲ್ಯಾಕ್ ಪೆಪ್ಪರ್ ಕಾಣೋದಿಲ್ಲ. ಇಲ್ಲಿ 2 ವಾಶ್ರೂಮ್ ಕೂಡ ಇದೆ. ಸೊ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಮೇ ಬಿ ದಿಸ್ ಇಸ್ ಎಂಡ್. ಇಲ್ಲಿ ನಾನು ಕೊನೆಗೆ ಬಂದೇನೆ ಅನ್ಕೊಳ್ತೇನೆ. ನೋಡುವ, ಸ್ವಲ್ಪ ಫ್ರಂಟ್ ಹೋಗಿ ನೋಡುವ ಎಂತ ಉಂಟು ಅಂತ ಗೊತ್ತಿಲ್ಲ. ಲೆಟ್ಸ್ ಎಂಡ್ ಅಂದ್ರೆ ಪುನಃ ರಿಟರ್ನ್ ಹೋಗಿ ಸೀದಾ ಹೋಗುವ ಮನೆಗೆ. ಸತ್ಯ ಇಲ್ಲಿ ನೋಡುವಂತದ್ದು ಎಂತೆಲ್ಲ ಆಯ್ತಾ, ಬಾರಿ ಬೇಜಾರಾಯ್ತು. ಇಷ್ಟ ತನಕ ಪುತ್ತೂರಲ್ಲಿ ಇದ್ರೆ ಸಹ ಒಮ್ಮೆ ಕೂಡ ಬೀರಮಲೆ ಗುಡ್ಡೆಗೆ ಬರಲಿ. ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ನನ್ನ ಫ್ರೆಂಡ್ ಅವರ ಹಾಸ್ಟೆಲ್.
ನನ್ ಮೇಲೆ ಆಣೆ ಇಟ್ಟಳು. ಸೊ ಏನೋ ಸ್ಟ್ರಕ್ಚರ್ಸ್ ಎಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು. ಸೊ ಸ್ಟ್ರಕ್ಚರ್ಸ್ ರೆಡಿ ಆಗ್ಲಿಕ್ಕೆ ಮಳೆಗಾಲ ಕಳೀಲಿ ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ಒಂದು ಮಾರ್ಚಲ್ಲೆಲ್ಲ ಬಂದ್ರೆ ಸ್ಟ್ರಕ್ಚರ್ಸ್ ಎಲ್ಲ ಕರೆಕ್ಟ್ ಆಗಿ ಚೆನ್ನಾಗಿ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ಚಂದ ಉಂಟಾಯ್ತಾ ಇಲ್ಲಿ ಈ ಕಡೆ ಎಲ್ಲ ತೊಂದರೆ ಇಲ್ಲ, ನಂಗೆ ಖುಷಿ ಆಯ್ತು. ಬಟ್ ಅಲ್ಲೆಲ್ಲ ಅಷ್ಟು ಚಂದ ಮೇಂಟೈನ್ ಮಾಡಲಿಲ್ಲ ಅಂತ ಅನ್ನಿಸ್ತದೆ. ಸೊ ಅವರು ಹೇಳ್ತಾರೆ ಎಂತಂತ ಹೇಳಿದ್ರೆ, ಸೊ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳ್ಬಿಡಿ, ಸೊ ಸ್ವಲ್ಪ ಅವಾಯ್ಡ್ ಮಾಡಿ ಸ್ಟ್ರಕ್ಚರ್ಸ್ ಅನ್ನೆಲ್ಲ ಅಂತ. ಸೊ ರಿಪೇರ್ ಮಾಡಿಸ್ತಾರೆ ಅಂತ. ಸೊ ಮಾಡಿಸ್ಲಿ, ನಾವು ಹೋಗಿ ನೋಡಿ ಬರುವ ಯಾವುದಕ್ಕೆ ಸಹ. ದಿಸ್ ಈಸ್ ದ ಡೆಡ್ ಎಂಡ್ ಮೇ ಬಿ. ಇಲ್ಲ, ಇಲ್ಲಿಂದ ಕೂಡ ವಾಕ್ ಮಾಡ್ಕೊಂಡು ಹೋಗ್ಲಿಕ್ಕಾಗ್ತದೆ. ಸೊ ಅಲ್ಲಿ ಒಂದು ಇದು ಮಾಡಿದ್ದಾರೆ ಆಯ್ತಾ, ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡ್ಬೋದು. ನಿಮಗೆ ಸಹ ಅನಿಸುದಿಲ್ಲ? ಒಂದು 11 ಗಂಟೆ ನಿಮಗೆ ಅನಿಸ್ತಾ ಉಂಟಾ? ನಂಗೆ ಸತ್ಯ ಅನಿಸುದಿಲ್ಲ. 11 ಗಂಟೆಗೆ ಎಂತ ಸುಡು ಬಿಸಿಲು ಅಂತ ಹೇಳಿದ್ರೆ ಇದು ಎಂತ ಬಲ್ಲೆ ಮಾರ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಒಂದು 11 ಗಂಟೆಗೆಲ್ಲ ಎಂತ ಸುಡು ಬಿಸಿಲು ಅಂತ ಹೇಳಿದ್ರೆ ಈ ಟೈಮೆಲ್ಲ ತುಂಬಾ ಕಷ್ಟ ನಿಜವಾಗಿ. ಸ್ವಲ್ಪ ಅಷ್ಟು ಚಂದ ಇಲ್ಲದಿದ್ರು ವೆದರ್ ಸ್ವಲ್ಪ ಕೂಲ್ ಆಗಿ ತುಂಬಾ ಕ್ಲೀನ್ ನೀಟ್ ಆಗಿದೆ. ಒಂದು ನಾಯಿ ಒಬ್ಬಂಟಿಯಾಗಿ ಬರ್ತಾ ಇದೆ. ನಂಗೆ ಸಹ ನಾಯಿಗೆ ಸಾಗಿ ಬರುದಿಲ್ಲ, ಮಕ್ಕಳಿಗೂ ಕೂಡ ಪರಿಚಯ ಆಗಿರ್ಬೋದು ಎಲ್ಲರದು. ಸೋಪು ಕೊಟ್ಟಿದ್ದಾರೆ, 10 ರೂಪಾಯಿ ಕೊಟ್ಟದಕ್ಕೆ ಒಂದು 10 ನಿಮಿಷ ಕೂತು ಮತ್ತೆ ಹೋಗುವ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಂಡ್ ಮೇ ಬಿ ದಿಸ್ ಈಸ್ ಲಾಸ್ಟ್ ಇಲ್ಲಿದ್ದು ಫುಟೇಜ್. ಅಂಡ್ ಇನ್ನು ಪುನಃ ಮೇಲೆ ಹತ್ತಿ ಏನಿಲ್ಲ, ಅಂದ್ರೆ ಅದೇ ಸ್ಪಾಟ್ಗೆ ನಾನು ಪುನಃ ರೀಚ್ ಆಗ್ತೇನೆ. ಸೊ ಅಲ್ಲಿಂದ ಪುನಃ ಮನೆಗೆ ಹೋಗುದು. ಎಲ್ಲಿ 360 ಡಿಗ್ರಿ ನೋಡಿದ್ರು ಸಹ ಫುಲ್ ಮರವೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಬೀರಮಲ ಗುಡ್ಡದ ಟಾಪಿಗೆ. ಸೊ ಇದು ನಾನು ಫಸ್ಟ್ ಟೈಮ್ ಬಂದಿರುವಂತದ್ದು ಬೀರಮಲ ಗುಡ್ಡೆಗೆ. ನೋಡ್ತಿರ್ಬೋದು, ಓ ಮೈ ಗಾಡ್, ವಾಟ್ ಅಂಡ್ ವ್ಯೂ ಪಾಯಿಂಟ್ ಯಾರ್, ಚಂದ ನಿಜವಾಗಿ ಸಹ. ಅಂಡ್ ದಿಸ್ ಈಸ್ ವ್ಯೂ ಪಾಯಿಂಟ್. ಕಾಣುದಿಲ್ವಾ? ಎಸ್, ಕಾಣ್ತಾ ಉಂಟಲ್ಲ, ಇದು ಬೀರಮಲ ಗುಡ್ಡೆ ಉಂಟಲ್ಲ. ಅಲ್ಲಿ ನೋಡಿ JCB ಒಕ್ಕುದೆಲ್ಲ ಕಾಣ್ತಾ ಉಂಟು. ಇರ್ಲಿ, ಅವರವರಷ್ಟೇ ಕೆಲಸ ಮಾಡ್ಲಿ. ಸೊ ದಿಸ್ ಈಸ್ ವ್ಯೂ ಪಾಯಿಂಟ್. ಸ್ವಲ್ಪ ಬಿಸಿಲಿರುವಾಗ ಬರ್ತೀರಿ, ಚಂದ ಇತ್ತ ಅಂತ. ಸ್ವಲ್ಪ ಮೇಲೆ ಹತ್ತೋಣ, ಮರ ಎಲ್ಲ ಉಂಟು. ಇನ್ನು ಇಲ್ಲಿ ಹುಲಿ ಇರ್ಲಿಕ್ಕಿಲ್ಲಲ್ಲ ಮಾರ. ನಾನು ಆಗ ಗೂಗಲಲ್ಲಿ ಓದಿದಾಗೆ ಹೆದರಿಕೆ ಸಾಕ್ತದೆ. ಹುಲಿ ಅಲ್ಲ, ಹಾವೆಲ್ಲ ಇರ್ಬೋದು. ಸೊ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು. ಎಂತ ಮಾರ, ಕಲ್ಲೆಲ್ಲ ಉಂಟು. ಯಾರು ಸಹ ಇಲ್ಲ ಆಯ್ತಾ. ಈ ಫುಲ್ ಬೋಳು ಗುಡ್ಡೆಯಲ್ಲಿ ನಾನೊಬ್ಬನೇ ಪುಣ್ಯಾತ್ಮ ಇರುದು. ಅದು ನಾವಾಗ ಹೋದಂತ ಪಾರ್ಕ್. ಇಲ್ಲಿ ಒಂದು ಬೀಜದ ಮರ ಉಂಟು, ಬೀಜದ್ದು ಮರ ಅಂದ್ರೆ ಗೇರು ಮರ. ಸೊ ಅದರಲ್ಲಿ ಸ್ವಲ್ಪ ಫಲ ಎಲ್ಲ ಬಿಟ್ಟಿದೆ. ಮೇ ಬಿ ನೀವು ಸ್ವಲ್ಪ ಒಂದು 2 ತಿಂಗಳು ಕಳೆದು ಬಂದ್ರೆ ಗೇರು ಹಣ್ಣು ತಿನ್ಬೋದು. ಇವಾಗ ತುಂಬ ಇಗೊಳ್ಳಿ, ಬೀಜದ್ದು ಹೂ ಬಿಟ್ಟಿದೆ. ನೀವು ಅರೆಗಾಲದಲ್ಲಿ ಬಂದ್ರೆ ಉಂಟಲ್ಲ, ಗೇರು ಹಣ್ಣು ತಿನ್ಬೋದು. ಇದು ಫ್ರೀ, ಅದೆಂತ ಇಲ್ಲಿ ಯಾರು ಸಹ ಇಲ್ಲ. ಸೊ ಇನ್ನು ಮೆಲ್ಲ ಇಲ್ಲಿಂದ ಹೊರಡುವ. ಆದ್ರೆ ಸಂತೆಯಲ್ಲಿ ಒಂದು ವ್ಲಾಗ್ ಮಾಡುವ. ಸಂತೆಯಲ್ಲಿ ಜನ ಇರ್ತದೆ, ನಂಗೆ ಜನ ಇದ್ರೆ ಮಾತಾಡ್ಲಿಕ್ಕೆ ಉಂಟಲ್ಲ ಒಳ್ಳೇದಾಗುದಿಲ್ಲ ಅಂತ. ಯಾರ ಒಂದು ಭಗ್ನ ಪ್ರೇಮಿ ಮತ್ತೆ ಅವನ ಲವರ್ನ ಹೆಸರನ್ನು ಕೆತ್ತಿ ಹೋಗಿದ್ದಾನೆ. ಎಸ್ ಜಿ ಅಂತೆ. ಏನಾಗಿರ್ಬೋದು, ಸತೀಶ್ ಗೀತಾ ಆಗಿರ್ಬೋದಾ? ಅಲ್ಲ, ಸಂಜು ವೆಡ್ಸ್ ಗೀತಾ ಮಾರೆ ಆಗಿರ್ಬೋದು. ಯಾರು ಬೇಕಿದ್ರೆ ಆಗಿರ್ಬೋದು, ಯಾರಾದ್ರೆ ನಮ್ಗೇನು. ಸೊ ಈ ಸೈಡಿಂದ ಬಂದೆ, ಒಂದು ಸುತ್ತಾದ್ರೆ ಆಗ್ಲಿ. ಈ ಸೈಡಿಂದ ಹೋಗುವ. ಈ ಸೈಡಿಂದ ಹೋದ್ರೆ ಇರ್ಲಿಕ್ಕೆ ಆಗ್ತದ ನೋಡುವ. ಈ ಸೈಡಿಂದ ಹೋದ್ರೆ ಪುನಃ ಹತ್ಬೇಕು ಮಾರೆ ಕಲ್ಲು, ಇಲ್ಲದ್ರೆ ಈ ಗುಂಡಿಯನ್ನು ಇಳಿಬೇಕು. ಟ್ರೈ ಮಾಡುವ. ಅಲ್ಲ, ಟ್ರೈ ಮಾಡುದಲ್ಲ, ಇನ್ನು ಇಷ್ಟು ಬಂದ ಮೇಲೆ ಇಳಿಯದೆ ಬೇರೆ ಗತಿ ಇಲ್ಲ. ಎಸ್, ಇಳ್ದಿದ್ದೇವೆ. ಸರಿ, ಸಿಗುವ. ನಾವು ಸಂತೆಗೆ ಹೋಗುವ. ಈಗ ನಾನು ಇಲ್ಲಿ ಒಬ್ಬನೇ ಗುಡ್ಡೆಯಲ್ಲಿ ಇರುದು. ನಾನು ಬಿಟ್ರೆ ಎಲ್ಲಿಯಾದ್ರೂ ಯಾರ್ದಾದ್ರು ಪ್ರೇತಾತ್ಮ ಇದ್ರೆ ಇರ್ಬೋದು. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಕತ್ತಲೆ ಬರ್ಬೋದು, ಆದ್ರೆ ಜಾಗೃತಿ ಇರಬೇಕು. ಸುಮ್ಮನೆ ಬಂದು
ಅಧಿಕ ಪ್ರಸಂಗ ಆಗಿ ಕುಲೆಯ ಕೈಯಲ್ಲಿ ಸಿಕ್ಕಿಬಿದ್ರೆ, ಅದು ಸಹ ಪೊನ್ನು ಕುಲೆಯ ಕೈಯಲ್ಲಿ ಸಿಕ್ಕಿಬಿದ್ರೆ ಎಂತ ಮಾಡುದು? ಬರೀ ಇಂಥದೆಯಾ? ಸೊ ನಾನೀಗ ಪುತ್ತೂರಿದು ಪೇಟೆಯಲ್ಲಿ ಇದ್ದೇನೆ. ಕಿಲ್ಲೆ ಮೈದಾನದಲ್ಲಿ ಪುತ್ತೂರಲ್ಲಿ ಸೋಮವಾರ ಯಾವಾಗ್ಲೂ ಸಂತೆ ಆಗ್ತದೆ. ತುಂಬಾ ರಶ್ ನೋಡ್ಬೋದು, ಇಲ್ಲಿ ಫುಲ್ ಪಾರ್ಕಿಂಗ್ ಲಾಟ್ ಎಲ್ಲ ಫುಲ್ ಆಗಿದೆ, ಫುಲ್ ರಶ್. ಅಂಡ್ ಅದು ಯೂಟ್ಯೂಬ್ಗೆ ವ್ಲಾಗ್. ಎಲ್ಲರೂ ಸಹ ಊರಲ್ಲಿ ಯಾರನ್ನು ಸಹ ನೋಡಿದವರೆಗೆ ನನ್ನನ್ನು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲರ ನೋಡಲು ವಿಡಿಯೋ ಮಾಡಂತ ಹೇಳಿದ್ರೆ ಎಲ್ಲರೂ ವಿಶೇಷದಲ್ಲಿ ಒಂದು ಡಿಫ್ರೆಂಟ್ ಜನ ಬಂದಿದ್ದಾರೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಸೊ ಲೈಟ್ ಅಲ್ಲಿ ಮಳೆ ಬರ್ತುಂಟು, ಹಾಗೆ ಎಲ್ಲ ಫುಲ್ ಮೇಲೆ ಟರ್ಪಲ್ ಎಲ್ಲ ಹಾಕಿ ಕವರ್ ಮಾಡಿದ್ದಾರೆ ಈಗ. ಲಿಂಬೆಳಿ ಅಲ್ಲ, ಆರೆಂಜ್. ಇದು ದೊಡ್ಡದಾಗ್ತದಾ? ಇಷ್ಟೇ ದೊಡ್ಡದು. ಎಷ್ಟು ಇದಕ್ಕೆ ಗಿಡಕ್ಕೆ? 300. ಅದಕ್ಕೆ ಸಹ 300? ಮೈಸೂರಿನ ಇಲ್ಲಿಗೆ ಬರುದಾ? ಯಾವಾಗ್ಲೂ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸಂತೆಯಲ್ಲಿ ಹೌದು. 35 ವರ್ಷ ಪುತ್ತೂರಿಗೆ ಬರ್ತಾ ಇದ್ರಿ ಯಾವಾಗ? ಸೋಮವಾರ ಸೊ ಸಂತೆಗೆ ಹೋಗಿ ಈಗ ಪುನಃ ಮನೆಗೆ ಹೋಗ್ತಾ ಇದ್ದೇನೆ. ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ನನ್ನ ಹತ್ರ ಒಂದು ಕಮ್ಮಿ ಟರ್ಪಲ್ ಉಂಟು, ನನ್ನ ಹಾಕಿಕೊಂಡು ಸೀದಾ ಮನೆಗೆ. ಗೊತ್ತಾಗುದಿಲ್ಲಲ್ಲ, ಬಟ್ ರೋಡ್ ಸಂಡೆ ಆಗಿದೆ ನೋಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.